ಗೋವಾದಲ್ಲಿ ಸ್ಪೆಷಲಿ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ. ಅಂದ್ರೆ ಇದು ಸ್ಪೆಷಲ್ ಗೋವಾದಲ್ಲಿ ಜಾಸ್ತಿ ಆಚರಿಸ್ತಾರೆ ಇದನ್ನ, ಯಾಕಂದ್ರೆ ಅಲ್ಲಿ ಕ್ರಿಶ್ಚಿಯನ್ ಬಾಂಧವರು ತುಂಬಾ ಜಾಸ್ತಿ ಇದಾರೆ ಗೋವಾದಲ್ಲಿ. ಸೊ ಹಿಂಗಾಗಿ ಆಮೇಲೆ ಚರ್ಚ್ಗಳು ಅದು ಇದು ಬೀಚ್ ಸೈಡ್ ಎಲ್ಲ ತುಂಬಾ ಇವೆಂಟ್, ದೊಡ್ಡ ದೊಡ್ಡ ಇವೆಂಟ್ಸ್ ಈ ತರ ಎಲ್ಲ ನಡೆಯುತ್ತೆ. ತುಂಬಾ ಚೆನ್ನಾಗಿ ಅದು ಆಚರಿಸ್ತಾರೆ ಅವರು. ಆಮೇಲೆ ನಿನ್ನೆ ನೈಟ್ 12 ಗಂಟೆಯಿಂದಾನೇ ಶುರು ಆಗುತ್ತೆ ಅವ್ರಿಗೆ. ಸೊ ಹಾಗೆ ಸೊ ನಾವು ಜೀಸಸ್ ಹುಟ್ಟಿದ್ದು ಟೈಮು ಏನು, ಎಷ್ಟು ಗಂಟೆಗೆ ಹುಟ್ಟಿದ್ರು ಅದೆಲ್ಲ ಪ್ರತಿಯೊಂದು ತಿಳ್ಕೊಂಡಿರ್ತಾರೆ ಅವರು. ಆಮೇಲೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಅವರು, ಚೆನ್ನಾಗಿ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ. ಸೊ ಎಲ್ಲರೂ ನೈಟ್ ಚರ್ಚಿಗೆಲ್ಲ ಹೋಗ್ತಾರೆ ಅಂತ ಅನ್ಸುತ್ತಲ್ವಾ? ಹೌದು ಹೋಗ್ತಾರೆ, ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಅವರು. ಸೊ ಇನ್ನೊಂದೇನ್ ಗೊತ್ತಾ, ಸ್ಪೆಷಲಿ ಮೊನ್ನೆ ನಾವೊಂದು ಇದಕ್ಕೆ ಹೋಗಿದ್ವಿ, ಅಂದ್ರೆ ಕಾಲೇಜ್ಗೆ ಹೋಗಿದ್ವಿ. ಅಲ್ಲಿ ಒಂದು ಇವೆಂಟ್ ನಡೀತಾ ಇತ್ತು. ಆಮೇಲೆ ದೊಡ್ಡ ಕ್ರಿಸ್ಮಸ್ ಟ್ರೀ ಹಾಕಿದ್ರು. ಸೊ ಅಲ್ಲಿ ಫಾದರ್ ಏನ್ ಮಾಡಿದ್ರು, ನಾನು ನೋಡ್ಬಿಟ್ಟು ಅವ್ರಿಗೆ ಖುಷಿ ಆಯ್ತು. ಕುರಿಯವ್ರು ನೀವಿಲ್ಲಿ ಅಂತ ಅವ್ರು ಕರ್ಕೊಂಡೋಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಸ್ಟೇಜ್ ಮೇಲೆ ನನಗೆ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟು ಇವರು ಕುರಿ ಬಾಂಡ್ ಸುನಿಲ್ ಅಂತ ಆಕ್ಟರ್ ಹಂಗಿಂಗ್ ಅಂತೆಲ್ಲ ಹೇಳಿದ್ರು. ಸೊ ಖುಷಿ ಆಯ್ತು. ಫಾದರ್ ಜೋಸಫ್ ಅಂತ ಹೇಳಿ ಫಾದರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಫ್ರೀಡಮ್ ಟಿವಿ ಅವರು ಕೂಡ ನೋಡ್ತಾ ಇದ್ದಾರೆ. ಆಮೇಲೆ ನಮ್ಮ ಕುರಿಗಳ ಸ್ವಾಮಿ ಕಾರ್ಯಕ್ರಮದ ಬಗ್ಗೆನೂ ಮಾತಾಡಿದ್ರು. ನಮ್ಮ ಪ್ರೋಗ್ರಾಮ್ಸ್ ಏನೇನು ಬರುತ್ತೆ ಎಲ್ಲ ನೋಡ್ತಾ ಇದಾರೆ ಅವರು. ಸೊ ಖುಷಿ ಆಯ್ತು. ಆಮೇಲೆ ಅಲ್ಲಿ ಇವೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡಿದ್ರು. ಕಾಲೇಜ್ ಸ್ಟೂಡೆಂಟ್ಸ್ ಅವರೇ ಹಾಡುಗಳೆಲ್ಲ ಬರೆದು ಅವರೇ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿ ಅವರೇ ಹಾಡು ಬರ್ದಿದ್ದಾರೆ. ಓನ್ ಹಾಡು ತುಂಬಾ ಅದ್ಭುತವಾಗಿದೆ ಹಾಡು. ಆಮೇಲೆ ಡ್ಯಾನ್ಸ್ಗಳು ಕೂಡ ಆಡಿದ್ರು ಅವರು. ಅದ್ರ ವಿಡಿಯೋಸ್ ಇದೆ. ಆಮೇಲೆ ಎಲ್ಲರೂ ತುಂಬಾ ಜನ ನಮ್ಮ ಫ್ರೀಡಮ್ ಟಿವಿ ವಿಶ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ನಾವು ನೋಡ್ಕೊಂಡ್ ಬರೋಣ. ನೋಡಿ ಎಷ್ಟು ಜನ ವಿಶ್ ಮಾಡಿದ್ದಾರೆ. ಸೊ ಎಲ್ಲ ನಮ್ಮ ಕ್ರಿಶ್ಚಿಯನ್ ಬಾಂಧವರು ನೋಡ್ಕೊಂಡ್ ಬರೋಣ ಬನ್ನಿ. ತುಂಬಾ ಜನ ಹಬ್ಬನ ಆಚರಿಸ್ತಾ ಇದ್ರ. ಸೊ ಪ್ರತಿಯೊಬ್ಬರಿಗೂ ಇವತ್ತು ಹ್ಯಾಪಿ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತೀನಿ. ಎಷ್ಟೋ ಜನ ಇವತ್ತು ಎಲ್ಲೋ ಹೊರಗಡೆ, ಏನಂದ್ರೆ ಇವತ್ತು IT ಕಂಪ್ನಿಗಳೆಲ್ಲ ರಜಾ ಕೊಟ್ಬಿಟ್ಟಿದ್ದಾರೆ. ಸೊ ಹಿಂಗಾಗಿ ಫುಲ್ ರೋಡ್ ಎಲ್ಲ ಟ್ರಾಫಿಕ್ ಎಲ್ಲ ಇವತ್ತು ತುಂಬಾ ಕಡಿಮೆ ಇದೆ. ಯಾಕಪ್ಪ ಅಂದ್ರೆ ತುಂಬಾ ಜನ ಹೊರಗಡೆ ವಿದೇಶಕ್ಕೆ ಹೋಗೋರು, ಅಲ್ಲಿ ಹೋಗೋರು, ಆಮೇಲೆ ಅಮೆರಿಕ ಕಂಪನಿಗಳು ಅಲ್ಲಿ ಇರೋದೆಲ್ಲ ಫುಲ್ ಪ್ರತಿಯೊಂದು ರಜಾ ಇದೆ ಇವತ್ತು. ತುಂಬಾ ದೇಶಗಳಲ್ಲಿ ಕ್ರಿಶ್ಚಿಯನ್ ಬಾಂಧವರು ತುಂಬಾ ಜನ ಇದ್ದಾರೆ. ಅದ್ರಲ್ಲಿ IT ಕಂಪನಿಗಳೆಲ್ಲ ಜಾಸ್ತಿ ಇರ್ತಾರೆ. ಸೊ ಇರ್ತಾರೆ. ಸೊ ಹಿಂಗಾಗಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ರಜಾ ಕೊಟ್ಟಿದ್ದಾರೆ. ಸೊ ಇವತ್ತೆಲ್ಲ ಫುಲ್ ಫ್ರೀ ಆಗಿದೆ. ಸೊ ಒಂದೇ ದಿನ ಅಲ್ಲ, 25th ಇಂದ 30 ತನಕನೂ ಅವ್ರಿಗೆ ವೀಕ್ ಆಫ್. ಸೊ 10 days ತುಂಬಾ ಎಂಜಾಯ್ ಮಾಡ್ತಾರೆ ಫ್ಯಾಮಿಲಿ ಜೊತೆ. ಹೌದೌದು, ಫ್ಯಾಮಿಲಿ ಜೊತೆ ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ. ಇವತ್ತೆಲ್ಲ ಫುಲ್ ಪಾರ್ಟಿ ಗೀಟಿ ಇರುತ್ತೆ ಅವ್ರಿಗೆ. ಏನೇನ್ ಹೇಳಿದ್ರು, ಚಿಕನ್ ಬಿರಿಯಾನಿ, ಕೇಕು, ಸ್ವೀಟ್ಸ್ ಎಲ್ಲ ಇರುತ್ತೆ. ಸೊ 5 days ಜಾಲಿ ಅವರಿಗೆ. ಹೌದು. ಹಾ ಸರ್, ನಮಸ್ತೆ. ಹಲೋ. ಹಾ ಸರ್, ಹ್ಯಾಪಿ ಮೇರಿ ಕ್ರಿಸ್ಮಸ್. ಹ್ಯಾಪಿ ಮೇರಿ ಕ್ರಿಸ್ಮಸ್ ಸರ್. ಥ್ಯಾಂಕ್ಸ್. ನಿಮ್ಗೂ ಸೇಮ್ ಟು. ಥ್ಯಾಂಕ್ ಯು ಸರ್. ಈಗ ನೀವು ಕರ್ನಾಟಕದಲ್ಲಿ ಇದ್ರಿ, ಈಗ ಕೇರಳಕ್ಕೆ ಹೋಗ್ಬಿಟ್ಟಿದ್ದೀರಾ ಆಚರಿಸಕ್ ಹಬ್ಬನ? ಹೌದು. ಓಕೆ ಸರ್, ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಾ ಏನು? ಓಹ್ ಬ್ಯೂಟಿಫುಲ್. ಸೊ ನೋಡಿ, ಕೇರಳಕ್ಕೆ ನಾವು ಹೋಗಕ್ಕಾಗಿಲ್ಲ. ಫ್ರೀಡಮ್ ಟಿವಿನೇ ನಮ್ಮನ್ನ ಕೇರಳ ಕರ್ಕೊಂಡು ಹೋಗ್ಬಿಟ್ಟಿದೆ. ಸೊ ನೀವು ಫ್ರೀಡಮ್ ಫ್ಯಾಮಿಲಿನೇ, ನಮ್ಮ ಫ್ರೀಡಮ್ ಫ್ಯಾಮಿಲಿನೇ. ಸೊ ಕನೆಕ್ಟ್ ಆಗಿತ್ತು. ದಯವಿಟ್ಟು ಅಲ್ಲಿ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ನಮ್ಗೇನು ನೋಡಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಸೊ ನಮ್ಮ ಫ್ರೀಡಮ್ ಟಿವಿಯಿಂದ ತುಂಬಾ ಜನ ಫ್ಯಾಮಿಲಿಗಳು ಕಾಲ್ ಮಾಡ್ತಾ ಇದಾರೆ ನಮಗೆ. ಸೊ ಪ್ರತಿಯೊಬ್ಬರ ಹತ್ರ ನಾವು ಮಾತಾಡಬೇಕು, ಅಷ್ಟು ಟೈಮ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರಿಗೂ ಯಾರಿಗಾದ್ರೂ ಕಾಲ್ ಬಂದಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸ್ಬೇಕು ನಮಗೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ಮೇರಿ ಕ್ರಿಸ್ಮಸ್. ನೀವು ಮಾತಾಡಿ, ಸುಮ್ಮನೆ ಕೂತ್ಕೊಂಡಿರ್ತಾರ. ಗೊಂಬೆ ಗೊಂಬೆ ಗೊಂಬೆ. ಎಲ್ರಿಗೂ ಮೇರಿ ಕ್ರಿಸ್ಮಸ್. ಜಾಲಿ ಮಾಡಿ, ಚೆನ್ನಾಗಿರುತ್ತೆ. 5 days ಇರುತ್ತೆ ಅವ್ರದ್ದು ಹಬ್ಬ ಎಲ್ಲ. ಸಖತ್ ಎಂಜಾಯ್ ಮಾಡಿ. ಇವತ್ತಂತೂ ಸಖತ್ ಎಂಜಾಯ್ ಮಾಡ್ತಾರಂತ, ಚರ್ಚಿಗೆಲ್ಲ ಹೋಗಿರ್ತಾರೆ. ಎಲ್ಲರೂ ಇವತ್ತು ಯಾರ್ಯಾರು ಆಚರಿಸ್ತಾ ಇದ್ರು, ಮತ್ತೊಮ್ಮೆ ಎಲ್ಲ ನಮ್ಮ ಕ್ರಿಶ್ಚಿಯನ್ ಬಾಂಧವರಿಗೂ, ಅಂದ್ರೆ ಪ್ರತಿಯೊಬ್ಬರಿಗೂ, ನಮ್ಮ ಬ್ರದರ್ ಸಿಸ್ಟರ್ಸ್ ಯಾರ್ಯಾರು ಆಚರಿಸ್ತಾ ಇದ್ರು ಕ್ರಿಸ್ಮಸ್, ಎಲ್ಲರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್ ಫ್ರೀಡಮ್ ಟಿವಿ ಕಡೆಯಿಂದ. ಸೊ ಒಳ್ಳೇದಾಗ್ಲಿ, ನಿಮ್ಮ ಕನಸು ಏನಿದೆಯೋ ಅದು ನೆನಸಾಗ್ಲಿ ಅಂತ ನಾವು ಕೂಡ ದೇವ್ರ ಪ್ರಾರ್ಥಿಸ್ಕೊಳ್ತೀವಿ. ನೀವು ಕೂಡ ನಮ್ಮ ಫ್ರೀಡಮ್ ಟಿವಿ ಬಗ್ಗೆ ದಯವಿಟ್ಟು ದೇವ್ರ ನೀವು ಕೂಡ ಕೇಳ್ಕೊಳ್ಳಿ. ಎಸ್, ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಎಂಜಾಯ್ ಮಾಡಿ. ಎಸ್, ಧನ್ಯವಾದಗಳು. ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್. ಧನ್ಯವಾದಗಳು.